ಬೆಂಗಳೂರಿನ ಜನರೇ ಗಮನಿಸಿ ಇನ್ನು ಮೇಲೆ ನಿಮಗೆ ರಸ್ತೆ ಮೇಲಿನ ಹೊಂಡಗಳೇ ಸಂಗಾತಿಯಾಗಲಿವೆ. ಇವೆಂತಂದರೆ ಎಲ್ಲಿ ನೋಡಿದರೂ ಕೂಡ ಗುಂಡಿ ಬಿದ್ದ ರಸ್ತೆಗಳೇ ಬೆಂಗಳೂರಿಗೆ ಗತಿಯಾಗಿಬಿಟ್ಟಿದೆ. ಗಮನಿಸಿ ನೀವು ಒಂದು ಸಲ. ಇನ್ನು ಮೇಲೆ ನಿಮಗೆ ರಸ್ತೆ ಮೇಲಿನ ಹೊಂಡಗಳೇ ನಿಜವಾದ ಸಂಗಾತಿಯಾಗಲಿದೆ. ಬೆಂಗಳೂರಿಗರಿಗೆ ಇನ್ನು ಮುಂದೆ ಗುಂಡಿ ಬಿದ್ದಂತಹ ರಸ್ತೆಗಳೇ ಗತಿ. ಮತ್ತಷ್ಟು ಹದಗೆಡಲಿವೆ ಸಿಲಿಕಾನ್ ಸಿಟಿಯ ರಸ್ತೆಗಳು. ಇನ್ನು ಮೇಲೆ ಗುಂಡಿ ಮುಚ್ಚೋದು ಬಲು ದುಬಾರಿ. ಬೆಲೆ ಏರಿಕೆಗೆ ಬೆಂಗಳೂರಿನ ರಸ್ತೆಗಳಿಗೆ ಬಡದ ಗ್ರಹಣ. ಕಾಮಗಾರಿಗೆ ಲಿಟ್ರಲಿ ಬ್ರೇಕ್ ಬಿದ್ದಿದೆ. ಬೆಂಗಳೂರಿನ ರಸ್ತೆಗಳ ಕತೆ ಏನು ಅನ್ನುವಂತಹ ಪ್ರಶ್ನೆಯನ್ನು ಅನೇಕರು ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಜನರೇ ದಯವಿಟ್ಟು ಒಂದ್ಸಲ ಗಮನಿಸಿ. ರಸ್ತೆಯಲ್ಲಿರುವಂತಹ ದೊಡ್ಡ ದೊಡ್ಡ ಗುಂಡಿಗಳೇನಿದೆ ಅದೇ ನಿಮಗೆ ಬಾಳ ಸಂಗಾತಿಗಳು. ಸರ್ಕಾರ ಈ ತರಹದ ಗುಂಡಿಗಳನ್ನು ಮುಚ್ಚಿ ಬೃಹತ್ತಾದಂತಹ ಸ್ವಚ್ಛವಾದಂತಹ ಸದೃಢವಾದಂತಹ ರಸ್ತೆಯನ್ನು ನಿರ್ಮಾಣ ಮಾಡಬೇಕು. ಬಟ್ ಸರ್ಕಾರ ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ? ಬೆಲೆ ಏರಿಕೆಯ ಕಾರಣವನ್ನು ಹೊತ್ತು ಅದನ್ನು ಮಾಡ್ತಾ ಇಲ್ಲ. ಹೀಗಾಗಿ ಸರ್ಕಾರ ಮಾಡದೇ ಇದ್ದರೆ ನಿಮಗೇನು ಗತಿ? ನಿಮಗೆ ಈ ಗುಂಡಿ ಬಿದ್ದಿರುವಂತಹ ರಸ್ತೆಗಳೇ ಗತಿ ಅಲ್ವಾ? ಸೊ ಅದರಿಂದ ಇದೇ ನಿಮಗೆ ನಿಜವಾದ ಬಾಳ ಸಂಗಾತಿ ಆಗಿಬಿಟ್ಟಿದೆ. ಕಾಮಗಾರಿಗೆ ಬ್ರೇಕ್ ಬಿದ್ದಿದೆ. ಹಾಗಾದರೆ ಕಾಮಗಾರಿಗೆ ಬ್ರೇಕ್ ಬಿದ್ದ ಮೇಲೆ ದುಡ್ಡಿಲ್ಲ ಅಂತಂದ ಮೇಲೆ ಮುಂದೆ ಈ ರಸ್ತೆಗಳ ಕತೆ ಏನು? ಇದರ ಗತಿ ಏನು? ಬೆಂಗಳೂರಿನಲ್ಲಿ ಮೂಲ ಸೌಕರ್ಯ ಕಾಮಗಾರಿಗಳ ಸ್ಥಗಿತ ಅನ್ನುವಂತಹದ್ದು ಆಗಿದೆ. ಬೆಂಗಳೂರಿನಲ್ಲಿ ಗುತ್ತೇದಾರರಿಂದ ಕಾಮಗಾರಿ ಈಗ ಸ್ಟಾಪ್ ಆಗಿದೆ, ಸ್ಥಗಿತಗೊಂಡಿದೆ. ಡಾಂಬರು ನಿರ್ಮಾಣ ಸಾಮಗ್ರಿಗಳ ಬೆಲೆ ದಿಢೀರ್ ಏರಿಕೆಯಾಗಿದೆ. 1,000 ಕೋಟಿಗೂ ಅಧಿಕ ಮೌಲ್ಯದ ಕಾಮಗಾರಿ ಸ್ಥಗಿತ ಅನ್ನುವಂತಹ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ರಸ್ತೆ ನವೀಕರಣ ಅಭಿವೃದ್ಧಿ ಕೆಲಸಗಳಿಗೆ ತೀವ್ರ ಹಿನ್ನಡೆ ಅನ್ನುವಂಥದ್ದಾಗಿದೆ. ಬಿಟುಮಿನ್ ಸೇರಿ ನಿರ್ಮಾಣ ಸಾಮಗ್ರಿಗಳ ಬೆಲೆ ಈಗ ಗಗನಕ್ಕೇರಿದೆ. ರಸ್ತೆ ಮಿಶ್ರಣದಲ್ಲಿ ಬಂಧಕವಾಗಿ ಬಳಸುವಂತಹ ಬಿಟುಮಿನ್ ಬೆಲೆ ಕ್ವಿಂಟಾಲಿಗೆ 92,000 ರೂಪಾಯಿಗಳು ಏರಿಕೆಯನ್ನು ಕಂಡಿದೆ. 45,000ರಿಂದ 92,000 ರೂಪಾಯಿಗಳು ಏರಿಕೆಯನ್ನು ಕಂಡಿದೆ. ಅಮೆರಿಕ ಇರಾನ್ ಯುದ್ಧದ ಹಿನ್ನೆಲೆಯಲ್ಲಿ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಬೆಲೆ ಏರಿಕೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಸಿಮೆಂಟು, ಜಲ್ಲಿಕಲ್ಲು, ಉಕ್ಕು ಸೇರಿ ನಿರ್ಮಾಣ ಸಾಮಗ್ರಿಗಳು ಏನೇನಿದೆ ಅದೆಲ್ಲವೂ ಕೂಡ ಈಗ ದೊಡ್ಡ ಪ್ರಮಾಣದಲ್ಲಿ ಬೆಲೆ ಏರಿಕೆಯನ್ನು ಹೊಂದಿದೆ. ನಿಗದಿಪಡಿಸಿದ ದರದಲ್ಲಿ ಕಾಮಗಾರಿ ಅನ್ನುವಂಥದ್ದು ನಡೀತಾ ಇಲ್ಲ. ಗುಂಡಿಗಳ ಸಮಸ್ಯೆ ಇನ್ನೂ ಜಾಸ್ತಿ ಆಗಬಹುದು, ಉಲ್ಬಣಗೊಳ್ಳಬಹುದು ಅಂತ ಗುತ್ತೇದಾರರೇ ಹೇಳ್ತಾ ಇದ್ದಾರೆ. ಸ್ಟಾರ್ ರೇಟ್ ವ್ಯವಸ್ಥೆ ಜಾರಿಗೆ ಗುತ್ತೇದಾರರಿಂದ ಆಗ್ರಹ. ರೇಟ್ ಇನ್ಕ್ರೀಸ್ ಮಾಡಬೇಕು ಅಂತ. ದರ ನಿಗದಿಗೆ GBA ಅಧಿಕಾರಿಗಳಿಗೆ ಸ್ಪಷ್ಟತೆ ಇಲ್ಲ. ಇದು ಗುತ್ತೇದಾರರ ಸಂಘದ ಒಂದು ಆರೋಪ. ಬೆಲೆ ಏರಿಕೆ ಬಗ್ಗೆ ಅವರಿಗೆ ಸ್ವಲ್ಪನೂ ನಾಲೆಡ್ಜ್ ಇಲ್ಲ. ಬೆಲೆ ಏರಿಕೆ ಅನ್ನುವಂಥದ್ದು ಆಗ್ತಾ ಇದೆ, ಅದರ ಎಫೆಕ್ಟ್ಸ್ಗಳೇನು, ಸಾಧಕ ಬಾಧಕಗಳೇನು ಅನ್ನುವಂತಹ ವಿಚಾರಗಳು ಅವರಿಗೆ ಗೊತ್ತಿಲ್ಲ. ಡಾಂಬರ್ ಆಗಿರಬಹುದು, ರಸ್ತೆ ನಿರ್ಮಾಣಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಸಾಮಗ್ರಿಗಳು ಕೂಡ ಈಗ ಬೆಲೆ ಏರಿಕೆಯಿಂದ ಜಾಸ್ತಿ ಆಗಿದೆ. ಅದಕ್ಕೆ ಕಾಮಗಾರಿ ಸ್ಲೋ ಆಗ್ತಾ ಇದೆ, ಸ್ಥಗಿತಗೊಂಡಿದೆ. ಈ ತರಹದ ವಸ್ತುಗಳನ್ನು ಬೆಲೆ ಏರಿಕೆ ಜಾಸ್ತಿ ಆಗುತ್ತೆ ಅಂತ ಪಕ್ಕದ ತಮಿಳುನಾಡು, ಬೇರೆ ರಾಜ್ಯಗಳನ್ನು ತರಿಸ್ಕೊಳ್ಳಾಗ್ತಾ ಇತ್ತು. ಈಗ ತಮಿಳುನಾಡಿನಲ್ಲಿ ಮುಖ್ಯಮಂತ್ರಿ ಆಗಿರುವಂತಹ ದಳಪತಿ ವಿಜಯ್ ನಮ್ಮ ರಾಜ್ಯದಿಂದ ಬೇರೆ ರಾಜ್ಯಕ್ಕೆ ನಾವು ಈ ಸಾಮಗ್ರಿಯನ್ನು ಕಳಿಸೋದಿಲ್ಲ ಅಂತ ಹೇಳಿ ಅದಕ್ಕೊಂದು ಬ್ರೇಕ್ ಹಾಕಿದ್ದಾರೆ. ಅದರಿಂದ ಆಬ್ವಿಯಸ್ಲಿ ರೇಟ್ ಇನ್ಕ್ರೀಸ್ ಆಗಿದೆ. 92,000 ರೂಪಾಯಿಗಳು ಬಿಟುಮಿನ್ ಕ್ವಿಂಟಲ್ಗೆ ಜಾಸ್ತಿ ಆಗಿದೆ. ರಸ್ತೆಯನ್ನು ಮಾಡೋದಕ್ಕೆ, ಡಾಂಬರೀಕರಣವನ್ನು ಮಾಡೋದಕ್ಕೆ ಅದನ್ನು ಬಳಸ್ತಾರೆ.